आनंदमयी चैतन्यमयी सत्यमयी परमे ओम नमो भगवते श्री अरविंदाय नमः। ಎಲ್ಲರಿಗೂ ನಮಸ್ಕಾರ. ಕಳೆದ ವಾರ ನಾವು ಮಾತನಾಡ್ತಿರುವಾಗ ಅಗ್ನಿಯ ಬಗ್ಗೆ ಒಂದಿಷ್ಟು ಚಿಂತನೆ ಶುರು ಮಾಡಿದ್ದೀವಿ. ಯಾರೇ ಆಗಲಿ ವೇದ ಅಧ್ಯಯನ ಮಾಡುವವರಿಗೆ, ವೇದವನ್ನು ಅನುಷ್ಠಾನ ಮಾಡುವವರಿಗೆ ಅಗ್ನಿ ಅತ್ಯಂತ ಪ್ರಮುಖನಾಗ್ತಾನೆ. ನಾವು ಕೇಳಿದ್ದೀವಿ, ವೇದದಲ್ಲಿ ಅನೇಕ ದೇವತೆಗಳು ಬರ್ತಾರೆ. ಅಗ್ನಿ, ಇಂದ್ರ, ಸರಸ್ವತಿ, ಅದಿತಿ, ಗಣಪತಿ, ಸೂರ್ಯ, ಹೀಗೆ ಅನೇಕ ದೇವತೆಗಳು ಬರ್ತಾರೆ. ಪ್ರತಿಯೊಬ್ಬ ದೇವತೆಗೂ ಕೂಡ ಅವರದೇ ಆದಂತಹ ಒಂದು ಜವಾಬ್ದಾರಿ ಇದೆ. ಎಲ್ಲ ದೇವತೆಗಳು ಸಮಾನರೇ, ಇದ್ದವರು ಶ್ರೇಷ್ಠ, ಇದ್ದವರು ಕನಿಷ್ಠ ಅಂತಲ್ಲ. ಕೆಲವು ದೇವತೆಗಳಿಗೆ ಹೆಚ್ಚು ಮಂತ್ರಗಳನ್ನು ಉದ್ದೇಶಿಸಿದ್ದಾರೆ. ಯಾಕೆಂದರೆ ಋಷಿಗಳು ಅವರ ಕ್ರಮಣ ಪಥದಲ್ಲಿ ಸಹಾಯ ಕೇಳಿದ್ದು ಅಗ್ನಿಗೆ ಹೆಚ್ಚು. ಆಲ್ಮೋಸ್ಟ್ ಎಲ್ಲ ಋಷಿಗಳು ಕೂಡ ಅಗ್ನಿಗೆ ಪ್ರಾರ್ಥನೆ ಮಾಡಿದ್ದಾರೆ, ಅಗ್ನಿಯಿಂದ ಮಾರ್ಗದರ್ಶನವನ್ನು ಪಡೆದಿದ್ದಾರೆ. ತಾವು ಪಡೆದಂತಹ ಮಾರ್ಗದರ್ಶನ ಮತ್ತು ಅವರು ಕಂಡಂತಹ ಅಗ್ನಿಯ ದರ್ಶನ ನಮಗೆ ಅವರ ಮಂತ್ರಗಳ ಮೂಲಕ ವಿವರಿಸಿದ್ದಾರೆ. ಮತ್ತು ಒಂದು ಸಾರಿ ನಿಮಗೆ ಋಗ್ವೇದದ ಆರಂಭದ ಸೂಕ್ತ, ಅಂದರೆ 1ನೇ ಮಂಡಲದ 1ನೇ ಸೂಕ್ತ ಮತ್ತೊಂದು ಸಾರಿ ನಾನು ನಿಮಗೆ ಕೇಳಿಸ್ತೀನಿ. ಕಳೆದ ಸಾರಿ ನಾನು ಹೇಳಿದ್ದೆ, ಈ ಸೂಕ್ತ ಬಹಳ ಇಂಪಾರ್ಟೆಂಟ್ ಆಗಿರೋದು. ಈ ಸೂಕ್ತವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಇಡೀ ಋಗ್ವೇದದ ಜಿಸ್ಟ್ ಅಥವಾ ಅದರ ಸಾರಾಂಶ ಏನಿದೆ, ಎರಡು ದೃಷ್ಟಿಯಿಂದ, ತತ್ವಶಾಸ್ತ್ರ ತಾತ್ವಿಕತೆಯ ದೃಷ್ಟಿಯಿಂದ ಮತ್ತು ಅನುಷ್ಠಾನದ ದೃಷ್ಟಿಯಿಂದ, ಎರಡೂ ದೃಷ್ಟಿಯಿಂದ ಕೂಡ ಈ ಸೂಕ್ತ ನಮಗೆ ಅತ್ಯಂತ ಮಾರ್ಗದರ್ಶಕ ಆಗಿರುತ್ತೆ. ಇದಕ್ಕೆ ಮಧುಚ್ಛಂದ ವಿಶ್ವಾಮಿತ್ರ ಋಷಿ ಗಾಯತ್ರಿ ಛಂದಸ್ಸಿನಲ್ಲಿದ್ದಾವೆ ಎಲ್ಲ 9 ಮಂತ್ರಗಳು. ಇದಕ್ಕೆ ದೇವ ಅಗ್ನಿನೇ. ಇದನ್ನು ನಾವು ಕೇಳಿಸ್ಕೊಳ್ಳೋಣ ಒಂದು ಸಾರಿ ಮನಸ್ಸಿಟ್ಟು. ಓಂ ಮಧುಚ್ಛಂದಃ ವೈಶ್ವಾಮಿತ್ರಃ ಗಾಯತ್ರಿ ಛಂದಃ ಅಗ್ನಿರ್ದೇವತಾ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನಧಾತಮಂ ಅಗ್ನಿಃ ಪೂರ್ವೇಭಿರ್ಋಷಿಭಿಃ ಈಡ್ಯೋ ನೂತನೈರುತ ಸ ದೇವಾಂ ಏಹ ವಕ್ಷತಿ ಅಗ್ನಿನಾರೈಮಶ್ನವತ್ ಪೋಷಮೇವ ದಿವೆ ದಿವೆ ಯಶಸಂ ವೀರವತ್ತಮಂ ಅಗ್ನೇಯಂ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ಸ ಇದ್ದೇವೇಷು ಗಚ್ಚತಿ ಅಗ್ನಿರ್ಹೋತಾ ಕವಿಕತಃ ಸತ್ಯಶ್ಚಿತ್ರಶ್ರವಸ್ತಮಃ ದೇವೋ ದೇವೇಭಿ ಆಗಮತ್ ಯದಂಗದಾಶುಸೇ ತ್ವಮಗ್ನೇ ಭದ್ರಂ ಕರಿಷ್ಯಸಿ ತವೇತ್ತತ್ ಸತ್ಯಮಂಗಿರಃ ಉಪತ್ವಾಗ್ನೇ ದಿವೆ ದಿವೆ ದೋಷಾವಸ್ತರ್ಧಿಯಾ ವಯಂ ನಮೋ ಭರಂತಯೇಮಸಿ ರಾಜಂತಂ ಅಧ್ವರಾಣಾಂ ಕೋಪಾಮೃತಸ್ಯ ದೀದಿವಿಂ ವರ್ಧಮಾನಂ ಸ್ವೇದಮೇ ಸನಪ್ಪಿತೇವ ಸೂನವೇ ಅಗ್ನೇ ಸೂಪಾಯನೋ ಭವ ಸಚಸ್ವಾನ ಸ್ವಸ್ತಯೇ. ಹೀಗೆ ಈ 9 ಮಂತ್ರಗಳಲ್ಲಿ ಮಧುಚ್ಛಂದ ವೈಶ್ವಾಮಿತ್ರ ಋಷಿಗಳು ನಮಗೆ ಅಗ್ನಿಯ ಪೂರ್ಣ ಸ್ವರೂಪವನ್ನು
ಮತ್ತು ಅಗ್ನಿಯ ಕಾರ್ಯಶೈಲಿ ಎರಡನ್ನೂ ಪರಿಚಯ ಮಾಡಿಕೊಡ್ತಾರೆ. ಇಲ್ಲಿ ಪುರೋಹಿತ, ಅಗ್ನಿ ಈಳೆ ಪುರೋಹಿತಂ, ಅಗ್ನಿ ಮತ್ತು ಈಳೆ ಕಳೆದ ವಾರ ನಾವು ನೋಡಿದ್ದೀವಿ. ಪುರೋಹಿತ ಶಬ್ದ ಬರ್ತದೆ. ಇವತ್ತಿನ ಕಾಲದಲ್ಲಿ ಸಾಮಾನ್ಯವಾಗಿ ನಮ್ಮ ಮನೆಗೆ ಬಂದು ಅಥವಾ ದೇವಸ್ಥಾನಗಳಲ್ಲಿ ಅರ್ಚನೆ ಪೂಜೆ ಮಾಡುವಂಥವರಿಗೆ ಪುರೋಹಿತರು ಅಂತ ಹೇಳ್ತೀವಿ. ಆದರೆ ಇಲ್ಲಿ ಪುರ ಮತ್ತು ಹಿತ ಅಂದರೆ ಮುಂದೆ ನಿಂತು ನಮ್ಮ ಹಿತವನ್ನು ಕಾಪಾಡುವವನು. ಮತ್ತು ಪುರೋಹಿತ ಅಂತ ಹೇಳಿದರೆ ಲೀಡರ್ ಅಂತ ಇವತ್ತಿನ ದಿವಸ ನಾವೇನು ಹೇಳ್ತೀವಿ, ಮುಖಂಡ ಅಂತ ಹೇಳ್ತೀವಿ. ಮುಂದಾಳು, ಮುಂದಾಳು ಅಂದರೆ ಯಾರು? ಅವನ ಹಿಂದೆ ಇರುವವರೆಲ್ಲರೂ ಅವನನ್ನು ಅನುಸರಿಸಿ ನಡೆಸ್ತಾರೆ. ಅವನು ಮುಂದಾಳು ಅಂತ ಒಬ್ಬರಿಗೆ ನಾವು ಲೀಡರ್ ಅಂತ ಹೇಳಿದರೆ ಫಾಲೋವರ್, ನಾವು ವಿ ಫಾಲೋ ಹಿಮ್. ಅವನಲ್ಲಿ ನಮಗೆ ವಿಶ್ವಾಸ ಇದೆ, ಅವನಲ್ಲಿ ನಮಗೆ ನಂಬಿಕೆ ಇದೆ, ಅವನಲ್ಲಿ ನಮಗೆ ಪ್ರೀತಿ ಇದೆ, ಅವನಲ್ಲಿ ನಮಗೆ ಸ್ನೇಹ ಇದೆ. ಹೀಗೆ ಎಲ್ಲ ದೃಷ್ಟಿಯಿಂದಲೂ ನಾವು ಫಾಲೋ ಮಾಡೋದಕ್ಕೆ ನಾವೇ ಒಪ್ಪಿಕೊಂಡಂತಹ ಮುಂದಾಳು. ಸುಮ್ಮನೆ ಯಾರೋ ಬಂದು ನಾನು ನಿನ್ನ ಮುಂದಾಳು ಅಂತ ಕ್ಲೇಮ್ ಮಾಡಿದ್ದಲ್ಲ, ಇವರು ನಮ್ಮ ಮುಂದಾಳು ಅಂತ ಕ್ಲೇಮ್ ಮಾಡಿದ್ದೀವಿ. ಹಾಗೆ ಅಗ್ನಿಗೆ ಋಷಿಗಳು ಯಾಕೆ ಪುರೋಹಿತ ಅಂತ ಕರೆದ್ರು ಅಂತ ಹೇಳಿದರೆ, ಅಗ್ನಿಯ ಒಂದು ಅರ್ಥ ಅಂತ ಹೇಳಿದರೆ ಸಂಕಲ್ಪ ಶಕ್ತಿ ಅಂತ, ವಿಲ್ ಪವರ್ ಅಂತ ಹೇಳ್ತೀವಿ. ನಾವು ಏನೇ ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕೆ ಒಂದು ಸಂಕಲ್ಪ ಶಕ್ತಿ ಇರಬೇಕು. ಬೆಳಿಗ್ಗೆ ಎದ್ದು ಹಾಸಿಗೆಯಿಂದ ಏಳುವುದರಿಂದ ಹಿಡಿದು ರಾತ್ರಿ ಪುನಃ ಹಾಸಿಗೆಯಲ್ಲಿ ಮಲಗುವವರೆಗೆ ನಮ್ಮ ಎಲ್ಲ ಕೆಲಸಗಳ ಹಿಂದೆ ನಮ್ಮ ಸಂಕಲ್ಪ ಇರುತ್ತೆ, ನಮ್ಮ ವಿಲ್ ಇರುತ್ತೆ. ನಾನು ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ನಾನು ಇದನ್ನು ಮಾಡಕೂಡ್ದು ಮಾಡಲ್ಲ ಅಂತ ಹೇಳಿದ್ರೆ ಅದು ನನ್ನಿಂದ ಸಾಧ್ಯ ಆಗಲ್ಲ. ಹಾಗಾಗಿ ಅಗ್ನಿ ಅಂದರೆ ನಮ್ಮ ಸಂಕಲ್ಪ ಶಕ್ತಿಯೇ ಮನುಷ್ಯನ ಎಲ್ಲ ಕಾರ್ಯ ಚಟುವಟಿಕೆಯ ಮೂಲ. ಹಾಗೆ ಒಂದು ಮರಕ್ಕೆ ಒಂದು ಬೇರಿದೆ, ಬೇರು ಸುಪ್ತವಾಗಿದೆ, ನೆಲದಿಂದ ಒಳಗಿದೆ, ನಮಗೆ ಯಾರಿಗೂ ಕಾಣಲ್ಲ. ಮೇಲೆ ರೆಂಬೆ, ಕೊಂಬೆ, ಎಲೆ, ಹೂವು, ಹಣ್ಣು ಇತ್ಯಾದಿ ಕಾಣಿಸ್ತವೆ. ಆದರೆ ಅದೆಲ್ಲದಕ್ಕೂ ಶಕ್ತಿ ಕೊಡುವಂಥದ್ದು ಯಾವುದು, ಅದೆಲ್ಲವನ್ನು ಹಿಡಿದು ನಿಲ್ಲಿಸಿದಂಥದ್ದು ಯಾವುದು, ಅದು ಬೇರು. ಅದರಲ್ಲಿಯೂ ಒಂದು ತಾಯಿ ಬೇರು ಅಂತ ಇರುತ್ತೆ, ಉಳಿದದ್ದೆಲ್ಲ ಬ್ರ್ಯಾಂಚಸ್ ಇರ್ತವೆ. ಹಾಗೆ ನಮ್ಮ ಮನುಷ್ಯನ ಇನ್ನೆಲ್ಲ ಚಟುವಟಿಕೆಗಳು ಕಣ್ಣಿಗೆ ಕಾಣ್ತವೆ. ನಾವು ಓದ್ತೀವಿ, ಡಿಗ್ರಿ ಪಡಿತೀವಿ, ನಾವೇನೇನೋ ಸಾಧನೆಗಳನ್ನು ಮಾಡ್ತೀವಿ, ಇವೆಲ್ಲ ಕಣ್ಣಿಗೆ ಕಾಣುತ್ತೆ. ಆದರೆ ಈ ಕಣ್ಣಿಗೆ ಕಾಣುವುದಕ್ಕೆ ಪ್ರೇರಣೆ ನೀಡಿದಂಥದ್ದು ನಮ್ಮ ಸಂಕಲ್ಪ ಶಕ್ತಿ. ಅದಕ್ಕೋಸ್ಕರ ಆ ಸಂಕಲ್ಪ ಶಕ್ತಿಯ ನಮ್ಮನ್ನೆಲ್ಲದಕ್ಕೂ ಮುಂದೆ ತೆಗೆದುಕೊಂಡು ಹೋಗೋದ್ರಿಂದ ಅಗ್ನಿಗೆ ಇಲ್ಲಿ ಪುರೋಹಿತ ಅಂತ ಕರೆದಿದ್ದಾರೆ. ಆದ್ದರಿಂದಲೇ ನಾವು ಅಗ್ನಿಹೋತ್ರದಲ್ಲಿ ನಮ್ಮ ಎಲ್ಲ ಮಂತ್ರಗಳನ್ನು ಅಗ್ನಿಗೆ ನಾವು ಅರ್ಪಿಸ್ತೀವಿ. ಆನಂತರ ಅರ್ಪಣೆಯನ್ನು ಮಾಡ್ತೀವಿ, ಅವನಿಂದ ಪಡೆದುಕೊಳ್ತೀವಿ. ಇದು ಒಂದು ರೀತಿ ಬ್ಯಾಂಕ್ ವ್ಯವಹಾರ ಇದ್ದಾಗೆ. ನಮ್ಮ ಅಕೌಂಟಿನಲ್ಲಿ ನಾವು ಡೆಪಾಸಿಟ್ ಮಾಡಿದರೆ ಡೆಪಾಸಿಟ್ ಮಾಡಿದಷ್ಟು ನಾವು ವಿತ್ಡ್ರಾ ಮಾಡ್ಬೋದು. ನಾನು 1 ಲಕ್ಷ ಡೆಪಾಸಿಟ್ ಮಾಡ್ತೀನಿ, 10 ಲಕ್ಷ ವಿತ್ಡ್ರಾ ಮಾಡಲಿಕ್ಕೆ ಹೋಗ್ತೀನಿ ಅಂದರೆ ಅದಾಗಲ್ಲ. ಅದಕ್ಕೆ ಇಲ್ಲೇನು ಮಾಡಬೇಕು, ಅಗ್ನಿಗೆ ನಾವೇನು ಮಾಡ್ತೀವಿ, ಆರಂಭದಲ್ಲಿ ಕೊನೆಯವರೆಗೂ ಅಗ್ನಿಗೆ ನಾವು ಆಹುತಿಯನ್ನು ಕೊಡ್ತೀವಿ, ಅರ್ಪಣೆಯನ್ನು ಕೊಡ್ತೀವಿ. ಅಂದರೆ ನಮ್ಮ ಸಂಕಲ್ಪ ಏನಿದೆ ಅದನ್ನೆಲ್ಲ ಚೆನ್ನಾಗಿ ಅಗ್ನಿಗೆ ತಿಳಿಸ್ತೀವಿ. ಸೊ ಇಷ್ಟೆಲ್ಲ ನಾನು ಸಂಕಲ್ಪ ಮಾಡಿದ್ದೀನಿ, ಇದರ ಫಲವಾಗಿ ನನಗೆ ನೀನು ನನ್ನ ಭುಜದಲ್ಲಿ ಶಕ್ತಿಯನ್ನು ಕೊಡು, ಕಣ್ಣಿನಲ್ಲಿ ಶಕ್ತಿಯನ್ನು ಕೊಡು, ನನ್ನ ಪಚನ ಶಕ್ತಿಯನ್ನು ವರ್ಧನೆ ಮಾಡು, ನನ್ನ ಕಾಲುಗಳಿಗೆ ಶಕ್ತಿ ಕೊಡು ಅಂಥೇಳಿ ನಾವೆಲ್ಲ ಅದನ್ನು ವಿತ್ಡ್ರಾ ಮಾಡ್ತೀವಿ. ಫಸ್ಟ್ ಡೆಪಾಸಿಟ್ ಮಾಡ್ತೀವಿ, ಆಮೇಲೆ ವಿತ್ಡ್ರಾ ಮಾಡ್ತೀವಿ. ಈ ಡೆಪಾಸಿಟ್ ಮಾಡುವ ಕೆಲಸದಲ್ಲಿ ನಾವು ಚೌಕಾಶಿ ಮಾಡಿದರೆ ವಿತ್ಡ್ರಾ ಮಾಡುವಾಗ ಏನೇನು ಬೇಕೋ ಎಲ್ಲ ಅಡ್ಡಿ ಆತಂಕಗಳು ನಮಗೆ ಬರ್ತವೆ. ನಾನು ನನ್ನ ಆರೋಗ್ಯ ಉಳಿಸ್ಕೋಬೇಕಾದ್ರೆ ಚೆನ್ನಾಗಿ ಯೋಗ ಮಾಡಬೇಕು, ವ್ಯಾಯಾಮ ಮಾಡಬೇಕು, ವಾಕಿಂಗ್ ಮಾಡಬೇಕು, ಏನೋ ಒಂದು ಮಾಡಬೇಕು. ಇದೆಲ್ಲ ಜೀವನದಲ್ಲಿ ಇನ್ವೆಸ್ಟ್ಮೆಂಟ್ ಇದ್ದಾಗೆ. ಹಾಗೆ ನಮಗೆ ದೇವರ ಸಹವಾಸ ದೊರಕಬೇಕು, ದೇವರ ಜೊತೆಗೆ ನಾನು ಸಹಯೋಗವನ್ನು ಸಾಧಿಸಬೇಕು ಅಂತಿದ್ದರೆ ನಾನು ಆ ಮಾರ್ಗದಲ್ಲಿಯೇ ಕೆಲಸವನ್ನು ಮಾಡ್ತಿರ್ಬೇಕು. ನಾನು ಏನು ಬೇಕಾದ್ದು ಮಾಡ್ತೀನಿ, ಆದರೆ ದೇವರ ಸಹಯೋಗ ಇರಲಿ ಅಂತ ಹೇಳಿದರೆ ಪುನಃ 1 ಲಕ್ಷ ಡೆಪಾಸಿಟ್ ಮಾಡಿ ಚೆಕ್ಕು ಬೌನ್ಸ್ ಆಗುತ್ತೆ, 10 ಲಕ್ಷಕ್ಕೆ ಬರ್ತದೆ. ನಮಗೆ ಅನೇಕರಿಗೆ ಅನುಭವ ಇದೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ಅವನು ಶ್ರಮಪಟ್ಟು
ಕಾನ್ಸಂಟ್ರೇಷನ್ ಮಾಡಿ ಬುದ್ಧಿವಂತಿಕೆಯಿಂದ ಅರ್ಥ ಮಾಡ್ಕೋಬೇಕು. ಅಂದರೆ ಅವನಿಗೆ ಅಂಕಗಳು ಬರಲಿಕ್ಕೆ ಶುರು ಆಗ್ತವೆ. ಹಾಗೆ ನಮ್ಮ ಜೀವನದಲ್ಲಿ ಏನೇ ಕಾರ್ಯವನ್ನು ನಾವು ಮಾಡಲಿ, ಯಾವ ಕೆಲಸವೂ ಕೀಳಲ್ಲ, ಯಾವ ಕೆಲಸವೂ ಮೇಲಲ್ಲ. ಒಬ್ಬ ಕಚೇರಿಯಲ್ಲಿ ಒಬ್ಬ ಪ್ಯೂನನ್ನು ಹಿಡ್ಕೊಂಡು ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ವರೆಗೂ ಎಲ್ಲರಿಗೂ ಅವರದೇ ಆದಂತಹ ಪಾತ್ರ ಇದೆ. ಅವರವರ ಇಚ್ಛೆಗೆ ಅನುಸಾರವಾಗಿ ಒಬ್ಬ ಪ್ಯೂನ್ ಆಗಿರ್ತಾನೆ, ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾನೆ. ಸೊ ಪ್ಯೂನ್ ಕೆಲಸ ತುಂಬ ಕೀಳು ಮಟ್ಟದ್ದು, ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಲಸ ಶ್ರೇಷ್ಠವಾದದ್ದಂತಲ್ಲ. ಪ್ಯೂನ್ ಕೆಲಸದಲ್ಲಿ ಅವನು ಶಾರೀರಿಕವಾಗಿ ಶ್ರಮವನ್ನು ವಹಿಸ್ತಿರ್ತಾನೆ. ಅವನು ಮೇಲಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಿರ್ಬೇಕು, ಅದು ಅನಿವಾರ್ಯ. ಆದರೆ ಅವನು ಈ ಹಂತದಲ್ಲಿ ಈ ಸದ್ಯಕ್ಕೆ ಅವನು ಪ್ಯೂನ್ ಆಗಿದ್ದಾನೆ ಅನ್ನೋ ಕಾರಣಕ್ಕೆ ಅವನು ತುಚ್ಛ ಅಥವಾ ಅವನು ನೀಚ ಅಂತ ಅರ್ಥ ಮಾಡಿಕೊಂಡ್ರೆ ಅದು ನಮ್ಮ ವೇದದ ದಾರಿ ಆಗೋದಿಲ್ಲ. ಹಾಗಾಗಿ ನಾವು ಈ ಅಗ್ನಿಯನ್ನು ಪುರೋಹಿತನನ್ನಾಗಿ ಮಾಡಿದಾಗ ಅವನನ್ನು ಫಾಲೋ ಮಾಡಬೇಕಾದ್ರೆ ಅವನು ಏನು ಮಾಡ್ತಿದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು. ಬರೀ ಸಂಕಲ್ಪ ಮಾಡಿದ ಮಟ್ಟಿಗೆ ಎಲ್ಲವೂ ಸಾಧ್ಯ ಆಗುವುದಿಲ್ಲ. ಸಂಕಲ್ಪ ಮಾಡಿ ಅದರಂತೆ ನಾವು ನಡೆದುಕೊಳ್ಬೇಕು. ಈ ಜೀವನದಲ್ಲಿ ಮಹಾನ್ ಸಂಕಲ್ಪಗಳನ್ನು ಈಡೇರಿಸುವುದಕ್ಕೆ ಸಣ್ಣ ಸಣ್ಣ ಸಂಕಲ್ಪಗಳ ಬಗ್ಗೆ ನಾವು ಜಾಗೃತರಾಗಿರಬೇಕು. ವೇದ ಅದಕ್ಕೋಸ್ಕರ ಏನು ಹೇಳುತ್ತೆ? ಕಾನ್ಷಿಯಸ್ ಲೈಫ್, ಪ್ರಜ್ಞಾಪೂರ್ವಕವಾದ ಜೀವ. ಈಗ ಉದಾಹರಣೆಗೆ ನಾವು ಒಂದು ಸಂಕಲ್ಪ ಮಾಡ್ತೀವಿ, ಏನು, ನಾನು ನಾಳೆಯಿಂದ ಯೋಗ ಅಭ್ಯಾಸ ಮಾಡ್ತೀನಿ ಅಂತ. 3 ದಿವಸ ಮಾಡ್ತೀವಿ. 4ನೇ ದಿವಸ ಅಯ್ಯೋ ನನಗೆ ಬೇರೆ ಏನೋ ಕೆಲಸ ಬಂದುಬಿಡ್ತಲ್ಲ, ಅಯ್ಯೋ ನಾನು ಯೋಗ ಮಾಡಲಿಕ್ಕೆ ಬೆಳಿಗ್ಗೆ ಎದ್ದು ಲೈಟ್ ಹಾಕಿದ್ರೆ ನಮ್ಮ ಮನೆಯವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತಲ್ಲ, ಈ ಸಮಯದಲ್ಲಿ ನಾನು ಯಾಕೆ ಓದಬಾರ್ದು. ಹೀಗೆ ಮಾಡಿದ ಸಂಕಲ್ಪವನ್ನು ನಾವು ಡಿವಿಯೇಟ್ ಮಾಡಿದರೆ ಯಾವ ಕೆಲಸವನ್ನು ನಾವು ಪೂರ್ಣ ಮಾಡಲಿಕ್ಕಾಗಲ್ಲ. ಅನೇಕ ಸಾರಿ ನಾವು ಯಾರಿಗೋ 3 ಗಂಟೆಗೆ ಬರ್ತೀವಿ ಅಂತ ಹೇಳ್ತೀವಿ, ಇನ್ನೂ 3 ಗಂಟೆಗೆ ಮನೆಯಲ್ಲಿ ಏನೋ ಮಾಡ್ತಿರ್ತೀವಿ, 3 ಗಂಟೆ ಆದಮೇಲೆ ಹೊರಡ್ತೀವಿ. ಏನು ಬಿಡು, 3 ಕೇಳಿದ್ದೀನಿ, 3:15 ಹೋದ್ರೆ ಏನಾಗ್ತದೆ ಅಂತ ನಮಗೆ ನಾವೇ ಕಾಂಪ್ರಮೈಸ್ ಮಾಡ್ಕೋತೀವಿ. ಅದು ಈ ವೇದದ ಜೀವನದಲ್ಲಿ ನಡೆಯೋದಿಲ್ಲ. ನಮ್ಮ ಸಂಕಲ್ಪಕ್ಕೆ ಅಥವಾ ನಮ್ಮ ನಿರ್ಧಾರಕ್ಕೆ ನಾವೇ ಬೆಲೆ ಕೊಡದಿದ್ದರೆ ಇನ್ನೊಬ್ಬರು ಬೆಲೆ ಯಾಕೆ ಕೊಡಬೇಕು? ನನ್ನ ನಿರ್ಧಾರಕ್ಕೆ ನಾನು ಮೊದಲು ಬೆಲೆ ಕೊಡೋದಕ್ಕೆ ಕಲಿಬೇಕು. ನನಗೆ ನಾನೇ ಮೊದಲು ಮಾದರಿಯಾಗಿರಬೇಕು. ಆಗ ನಾನು ಇನ್ನೊಬ್ಬರಿಗೆ ಮಾದರಿ ಆಗೋದಕ್ಕೆ ಸಾಧ್ಯ ಇದೆ. ಯಾರಿಗೋ ಒಂದು ಮಾತು ಕೊಡ್ತೀವಿ, ನಿನಗೇನೋ ಒಂದು ಸಹಾಯ ಮಾಡ್ತೀನಿ ಅಂತ. ಮನೆಗೆ ಬಂದ ತಕ್ಷಣ ನಮಗೇನೇನೋ ನೆನಪಾಗುತ್ತೆ, ಅವನು ನನಗೆ ಹಾಗೆ ಮಾಡ್ದ, ಅವನು ನನಗೆ ಹೀಗೆ ಮಾಡ್ದ, ನಾನು ಯಾಕೆ ಅವನಿಗೆ ಸಹಾಯ ಮಾಡಬೇಕು? ಆಲ್ ರೈಟ್, ಹೇಳಿದ್ರೇನಂತೆ, ಇಲ್ಲ ಅಂತ ಹೇಳ್ಬಿಡೋಣ, ಲೆಟ್ ಮಿ ನೆಗ್ಲೆಕ್ಟ್. ಆಮೇಲೆ ಅವನು ಯಾವತ್ತೋ ರಾತ್ರಿ 9 ಗಂಟೆಗೆ ಫೋನ್ ಮಾಡು ಅಂತ ಹೇಳಿರ್ತೀವಿ, 9 ಗಂಟೆಗೆ ಫೋನ್ ಮಾಡ್ತಾರೆ, ನಾವು ರಿಸೀವೇ ಮಾಡಲ್ಲ. ನಾವಿಲ್ಲಿದ್ದವ್ರಂತಲ್ಲ ಅರ್ಥ, ಜನರಲಿ ನಾನು ಹೇಳ್ತಾ ಇದ್ದೀನಿ, ಹೆಂಗೆ ನಡೆಯುತ್ತೆ ಸಮಾಜದಲ್ಲಿ ಅಂತ. 9 ಗಂಟೆಗೆ ಫೋನ್ ಮಾಡಿದರೆ ರಿಸೀವೇ ಮಾಡಲ್ಲ. ಹೇಳಿದ್ದೆ ನಾನು, ಆಲ್ ರೈಟ್, ಬಟ್ ನೌ ಐ ಹ್ಯಾವ್ ಚೇಂಜ್ಡ್ ಮೈ ಮೈಂಡ್ ಅಂತ ನಮಗೆ ನಾವೇ ಸಮಜಾಯಿಷಿ ಕೊಟ್ಕೋತೀವಿ. ಈ ನಮಗೆ ನಾವೇ ಸಮಜಾಯಿಷಿ ಕೊಟ್ಟು ಏನಾಗ್ತೀವಿ, ನಾವು ಮೊಂಡ ಕತ್ತಿ ಆದಂಗೆ ಆಗ್ಬಿಡ್ತೀವಿ. ನಮಗೇನು ಬೆಲೆ ಉಳಿಯಲ್ಲ. ಬೇರೆಯವ್ರು ಯಾಕೆ ಬೆಲೆ ಕೊಡಬೇಕು? ಮೊದಲು ಜನ ಬೆಲೆ ಕೊಡಬೇಕು, ಆನಂತರ ದೇವರು ನಮಗೆ ಬೆಲೆ ಕೊಡಲಿಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಪುರೋಹಿತ ಅಂತ ಅಗ್ನಿಯ ಎಲ್ಲ ಅಂಶಗಳು. ಅಗ್ನಿಗೆ ನಾವು ಏನು ಕರೆದೀವಿ? ಜೀವ ಅಂತ ಕರೆದೀವಿ. ಅವನಿಗೆ ದೂತ ಅಂತ ಕರೆದೀವಿ. ಅವನು ದೂತನಾಗಿ ಏನು ಮಾಡ್ತಾನೆ? ದೇವಜಿಹ್ವ ಆಗಿ ಏನು ಮಾಡ್ತಾನೆ? ಆಮೇಲೆ ಅವನಿಗೆ ಪವಿತ್ರತೆಯನ್ನು ಕೊಟ್ಟಿವಿ. ಪವಿತ್ರನಾಗಿ ಏನು ಮಾಡ್ತಾನೆ? ಅವನು ನಿಷ್ಪಕ್ಷಪಾತಿ ಅಂತ ಹೇಳ್ತೀವಿ. ಬಂಗಾರ ಹಾಕಿದ್ರು ಸುಡ್ತಾನೆ, ಎಲೆ ಹಾಕಿದ್ರು ಸುಡ್ತಾನೆ. ಅವನ ಕೆಲಸ ಸುಡೋದು, ಧರ್ಮ ಸುಡೋದು. ಇದು ಬಂಗಾರ ಸುಡಬಾರ್ದು, ಇದು ತರಗೆಲೆ, ಇದನ್ನು ಸುಟ್ಟು ಹಾಕಬೇಕು, ನೋ ಡಿಸ್ಕ್ರಿಮಿನೇಷನ್. ಅವನ ಧರ್ಮನೇ ಅದು. ಹಾಗೆ ನಾವು ಒಳ್ಳೆಯದನ್ನು ಮಾಡುವುದನ್ನು, ಒಳ್ಳೆಯದನ್ನು ಚಿಂತನಿಸುವುದನ್ನು ಮತ್ತು ಒಳ್ಳೆಯದನ್ನು ನುಡಿಯುವುದನ್ನೇ ನಮ್ಮ ಧರ್ಮವಾಗಿ ಮಾಡ್ಕೋಬೇಕು. ಆಗ್ತವೆ ಕೆಲವು ಸಾರಿ ನಮ್ಮ ಸಂಸ್ಕಾರಗಳಿಂದ, ನಮ್ಮ ಈ ಬಿಡುವಿಲ್ಲದ ಜೀವನದಲ್ಲಿ ಏನೇನೋ ಅಡ್ಡಿ ಆತಂಕಗಳು ಬಂದಾಗ ನಮ್ಮೆಲ್ಲರಿಗೂ ಕೂಡ ಮನಸ್ಸು ಮುದುಡಿ ಆಗ ಏನೇನೋ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ. ಆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಇರುವುದಕ್ಕೆ ಸದಾ ನಮ್ಮ ಮುಂದೆ ಈ ಅಗ್ನಿ ಇರಬೇಕು. ಅರ್ಧ ಗಂಟೆ ಅಗ್ನಿಹೋತ್ರ ಮಾಡಿದರೆ ಮುಗಿಲಿಲ್ಲ. ಆ ಅರ್ಧ ಗಂಟೆಯಲ್ಲಿ ನಾವೇನು ಮಾಡಿದ್ದೀವಿ,
ಅದು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ, ನಮ್ಮ ಶರೀರದಲ್ಲಿ ಜಾಗೃತವಾಗಿರಬೇಕು. ಎಸ್, ನಾನು ಅಗ್ನಿಯ ಆರಾಧಕ, ನಾನು ಅಗ್ನಿಯ ರೀತಿಯಲ್ಲಿ ಪ್ರಜ್ವಲಿತನಾಗಿರಬೇಕು. ಅಗ್ನಿಯಲ್ಲಿ ಬಿಸಿಯೂ ಇದೆ, ಅಂದರೆ ಶಕ್ತಿಯೂ ಇದೆ. ಈ ಬಿಸಿ ಮತ್ತು ಶಕ್ತಿ ನಾನು ಯಾವಾಗಲೂ ಕಾಪಾಡ್ಕೋಬೇಕು. ಅದು ನಾನು ಒಬ್ಬನೇ ಉಳಿಸ್ಕೊಳ್ಳೋದಲ್ಲ, ಅದು ಇನ್ನೊಬ್ರಿಗೆ ಕೊಡಬೇಕು. ಅಗ್ನಿ ಸುಡೋದು ಅದಕ್ಕೆ, ನಮಗೆ ಬಿಸಿ ಕೊಡೋದಕ್ಕೆ, ನಮಗೆ ಶಾಖ ಕೊಡೋದಕ್ಕೆ. ಶಾಖ ಇಲ್ಲದೆ ನಮ್ಮ ಜೀವನ ನಡೆಯಲ್ಲ, ಅದು ಗೊತ್ತಿದೆ ನಿಮಗೆಲ್ಲ. ಶಾಖ ಎಲ್ಲ ನಮ್ಮ ಜೀವನಕ್ಕೆ, ಊಟ ಮಾಡೋದಕ್ಕೆ ಶಾಖ ಬೇಕು, ಬದುಕೋದಕ್ಕೆ ಶಾಖ ಬೇಕು, ರಕ್ತ ಸಂಚಾಲನೆ ಆಗಬೇಕಾದ್ರೆ ಶಾಖ ಬೇಕು. ಶಾಖ ಎಲ್ಲದಕ್ಕೂ ಬೇಕು. ಮತ್ತು ಎನರ್ಜಿ ಅಂತ ಏನು ಹೇಳ್ತೀವಿ, ಶಕ್ತಿ ಕೂಡ ಎಲ್ಲದಕ್ಕೂ ಬೇಕು. ಒಂದು ಹೆಜ್ಜೆ ಇತ್ತಲ್ಲಿಂದ ಮುಂದಕ್ಕೆ ಎತ್ತಿ ಇಡಬೇಕಾದರೂ ಕೂಡ ಅದು ಶಕ್ತಿ ಬೇಕು. ಅದನ್ನು ಕೊಡುವಂಥದ್ದು ಈ ಅಗ್ನಿ ಅನ್ನುವಂತಹ ಇಂಧನ. ಹಾಗಾಗಿ ಅಗ್ನಿಯನ್ನು ನಾವು ಪುರೋಹಿತವನ್ನಾಗಿ ಮಾಡಿಕೊಂಡದ್ರಿಂದ ಅವನು ಏನೇನು ಮಾಡ್ತಾನೆ ಅದನ್ನೆಲ್ಲ ನಾವು ಫಾಲೋ ಮಾಡ್ತಾ ಹೋಗಬೇಕು. ಲೆಟ್ ಅಸ್ ಸ್ಟಾರ್ಟ್ ಇಟ್. ಏನು ಒಂದೇ ದಿವಸಕ್ಕೆ ಇದೆಲ್ಲವೂ ಬರಲ್ಲ. ನಾವು ಹುಟ್ಟಿದ ತಕ್ಷಣ ಹೇಗೆ ನಡೀಲಿಕ್ಕಾಗೋದಿಲ್ವೋ ಒಂದೊಂದಾಗಿ ಮಾಡ್ತೀವಿ. ಬೋರಲು ಮಲಗಲಿಕ್ಕೆ ಶುರು ಮಾಡ್ತೀವಿ, ಮುಂದೆ ತೆವಳಲಿಕ್ಕೆ ಶುರು ಮಾಡ್ತೀವಿ, ಅಂಬೆಗಾಲಿಟ್ಟು ನಡಿತೀವಿ, ಒಂದೊಂದೇ ಹೆಜ್ಜೆ ಇಡ್ತೀವಿ, ದೊಡ್ಡವರಾಗ್ತೀವಿ. ಆನಂತರ ಒಲಿಂಪಿಕ್ಸ್ನಲ್ಲಿಯೂ ಕೂಡ ಓಡುವುದಕ್ಕೆ ನಾವು ಸಮರ್ಥರಾಗ್ತೀವಿ. ಹಾಗೆ ಈ ಜೀವನ ಅನ್ನೋದು ನಿರಂತರವಾದಂತಹ ಕಲಿಕೆಗೆ ನಮಗೆ ಹಚ್ಚುವಂತಹ ಒಂದು ಸಾಧನ ಆಗಿದೆ. ಹಾಗಾಗಿ ಅಗ್ನಿಯನ್ನು ನಾವು ಪುರೋಹಿತ. ಯಜ್ಞಶ್ಚ ದೇವಂ ಋತ್ವಿಜಂ. ಯಜ್ಞ ಅಂದರೆ ನಾನೇನು ಹೇಳಿದೆ, ಜೀವನ ಅಂತ. ಯಜ್ಞ ಅಂದರೆ ಜೀವನ. ಯಜ್ಞ ಅಂದರೆ ಜೀವನ ಅಷ್ಟೇ ಅಲ್ಲ. ಯಜ್ಞ ಅಂಥೇಳಿದರೆ ನಮ್ಮೊಳಗೆ ಇರುವಂತಹ ಶಕ್ತಿಯ ಜೊತೆಗೆ ಈ ವೈಶ್ವಿಕ ಶಕ್ತಿಯನ್ನು ಜೋಡಿಸುವಂಥದ್ದು. ಯೂನಿವರ್ಸಲ್ ಎನರ್ಜಿ ಅಂತ ಹೇಳ್ತೀವಿ, ಯೂನಿವರ್ಸಲ್ ಪವರ್ ಅಂತ ಹೇಳ್ತೀವಿ, ಇಂಡಿವಿಜುವಲ್ ಪವರ್ ಅಂತ ಹೇಳ್ತೀವಿ. ನಮ್ಮ ಎಲ್ಲರ ಶರೀರದಲ್ಲಿ ಈ ಎನರ್ಜಿ ಇದೆ, ವಿಶ್ವದಲ್ಲಿಯೂ ಎನರ್ಜಿ ಇದೆ. ಸೊ ವಿ ಆರ್ ಆಲ್ ಎ ಮಿನಿಸ್ಕ್ಯೂಲ್ ಆರ್ ದಿ ಪಾರ್ಟ್ ಆಫ್ ದಿಸ್ ಯೂನಿವರ್ಸಲ್ ಎನರ್ಜಿ, ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ we should always strive to balance this energy, this individual energy with the universal energy ಅಂತ ಹೇಳ್ತಾರೆ. ನಮ್ಮಲ್ಲೊಂದು ಶಕ್ತಿ ಇದೆ, ವಿಶ್ವದಲ್ಲೊಂದು ಶಕ್ತಿ ಇದೆ. ಈ ಎರಡೂ ಶಕ್ತಿಗಳಲ್ಲಿ ಬ್ಯಾಲೆನ್ಸ್ ಆಗಬೇಕು. ಈ ಎರಡೂ ಶಕ್ತಿಗಳಲ್ಲಿ ಇಂಬ್ಯಾಲೆನ್ಸ್ ಆಗುವುದೇ ನಮಗೆ ಜೀವನದಲ್ಲಿ ಎಲ್ಲ ರೀತಿಯಾದಂತಹ ಅಡೆತಡೆಗಳು ಬರೋದಕ್ಕೆ, ಅಡ್ಡಿಗಳು ಬರುವುದಕ್ಕೆ, ನಮ್ಮ ಮನಸ್ಸಿನಲ್ಲಿ ವಿವಿಧ ಕ್ಲೇಶಗಳು ಮೂಡುವುದಕ್ಕೆ ಕಾರಣವಾಗುತ್ತೆ. ಯಜ್ಞಸ್ಯ ದೇವಂ. ಯಜ್ಞದ ದೇವ ಅಂದರೆ ಮುಖಂಡ ಅಂತ ಅಂದ್ಕೊಳ್ಳಿ, ಅಥವಾ ಒಂದು ದೊಡ್ಡ ಶಕ್ತಿ ಅಂತ ಅಂದ್ಕೊಳ್ಳಿ. ಯಜ್ಞ ಅನ್ನೋದು ಜೀವನ ಆದರೆ ಈ ಮುಖಂಡ ಪ್ರತಿಯೊಂದು ಕ್ಷಣದಲ್ಲೂ ಅದ್ರ ಜೊತೆಗಿದ್ದಾನೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಇದು ಹೇಗೆಂದರೆ ಒಂದು ಕತ್ತಲೆಯ ಕೋಣೆಯಲ್ಲಿ ನಮ್ಮಲ್ಲಿ ಬಿಟ್ಟ ಹಾಗೆ. ಆ ಕತ್ತಲೆಯ ಕೋಣೆಯಲ್ಲಿ ಅನೇಕ ವಸ್ತುಗಳಿದ್ದಾವೆ, ಆದರೆ ನಮಗದು ಕಾಣ್ತಾ ಇಲ್ಲ. ನಮಗೆ ಕಾಣ್ತಿಲ್ಲ ಅನ್ನುವ ಕಾರಣಕ್ಕೆ ಅದು ಇಲ್ಲ ಅಂತಲ್ಲ. ಅದಕ್ಕೋಸ್ಕರನೇ ಈ ಅಗ್ನಿಹೋತ್ರ, ಧ್ಯಾನ, ಪೂಜೆ ಅನ್ನೋದೆಲ್ಲ ಒಂದು ರೀತಿಯ ಪ್ರಕಾಶವನ್ನು ಕೊಡುವಂಥದ್ದು. ನಾವು ಕುರುಡರ ಥರ ಅಂಧಕಾರದಲ್ಲಿದ್ದೀವಿ, ಏನನ್ನು ನೋಡಬೇಕು ಅದು ನಮಗೆ ಕಾಣ್ತಾ ಇಲ್ಲ. ಆ ಕಾಣುವುದಕ್ಕೋಸ್ಕರ ಈ ಧ್ಯಾನ, ಪೂಜೆ, ಅಗ್ನಿಹೋತ್ರ, ಉಪಾಸನೆ, ಏನೇನೋ ನಾನಾ ರೀತಿಯದು ಮಾಡಿ ಅದು ಒಂಥರ ಬೆಳಕು. ಆ ಬೆಳಕಿನಲ್ಲಿ ನಾವು ಆ ದೇವರನ್ನು, ಆ ಈಶ್ವರನನ್ನು ಅಥವಾ ಬ್ರಹ್ಮ ಅನ್ನುವಂತಹ ಸತ್ಯವನ್ನು ನಾವು ನೋಡ್ತಾ ಇರ್ತೀವಿ. ನಮಗೆಲ್ಲರಿಗೂ ಮುಖ್ಯವಾಗಿ ಇದಕ್ಕೆ ಬರುವಂತಹ ಒಂದು ದೊಡ್ಡ ಅಡ್ಡಿ ಏನಂತಂದರೆ ಭಯ, ಫಿಯರ್ ಅಂತ ಹೇಳ್ತೀವಿ. ಈ ಜಗತ್ತಿನಲ್ಲಿ ಫಿಯರ್ ಅನ್ನೋದು ಮನುಷ್ಯನಿಗೆ ಎಷ್ಟು ಮನುಷ್ಯನ ಜೀವನದಲ್ಲಿರುತ್ತೆ ಅಂತ ನಾನು ಕೆಲವು ಸರಿ ಯೋಚನೆ ಮಾಡ್ತೀನಿ. ಒಬ್ಬ ಮನುಷ್ಯನಿಗೆ 70 ವರ್ಷ ಆಗಿದೆ ಅಂತ ತಿಳ್ಕೊಂಡ್ರೆ, ಆ 70 ವರ್ಷದ ಸರಾಸರಿ ಗಂಟೆಗಳನ್ನು ತೆಗೆದುಕೊಂಡ್ರೆ ಮೋಸ್ಟ್ಲಿ 90% ಜಾಸ್ತಿ ಜೀವನ ಅವನು ಭಯದಲ್ಲಿ ಬದುಕಿರ್ತಾನೆ. ನೀವು ಸುಮ್ಮನೆ ಕೂತ್ಕೊಂಡು ಒಂದು ಸರಿ ಯೋಚನೆ ಮಾಡಿ, ನಾನು ಜೀವನದಲ್ಲಿ ಎಷ್ಟು ಭಯದಲ್ಲಿ ಬದುಕಿದ್ದೀನಿ ಅಂತ. ನಾವು ಶಾಲೆಗೆ ಹೋಗಿದ ತಕ್ಷಣ ಶಾಲೆಯಲ್ಲಿ ನನಗೆ ಪಾಸ್ ಆಗ್ತೀನೋ ಇಲ್ವೋ, ಪಾಸ್ ಆಗ್ತೀನಾ ಫೇಲ್ ಆಗ್ತೀನಾ, ಶಾಲೆ ಮುಗಿಸಿ ಹೊರಗೆ ಬಂದ ತಕ್ಷಣ ನನಗೆ ಕೆಲಸ ಸಿಗುತ್ತೋ ಇಲ್ವೋ ಅನ್ನುವಂತಹ ಭಯ. ಸಿಕ್ಕರೂ ಕೂಡ ನನ್ನ ಯೋಗ್ಯತೆಗೆ, ನನ್ನ ಇಷ್ಟಕ್ಕೆ ತಕ್ಕಂತಹ
ಕೆಲಸ ಸಿಗುತ್ತೋ ಇಲ್ವೋ ಅನ್ನುವಂತಹ ಭಯ, ಅಲ್ಲಿಂದ ಮುಂದೆ ಮದುವೆ ಆಗುತ್ತೋ ಇಲ್ವೋ ಅಂತ ಭಯ, ಮದುವೆ ಆದಮೇಲೆ ಗಂಡನ ಜೊತೆಗೆ ಹೆಂಡತಿ, ಹೆಂಡತಿಯ ಜೊತೆಗೆ ಗಂಡ ಅನುಸರಿಸಿಕೊಂಡು ಹೊಂದಿಕೊಂಡು ನಡೀತೀವ ಅನ್ನುವಂತಹ ಭಯ. ಆ ನಂತರ ಮಕ್ಕಳು ಮರಿ ಆಗ್ತವೆ, ನನ್ನ ಮಕ್ಕಳು ಮರಿಗಳು ಚೆನ್ನಾಗಿ ಓದ್ತಾರ, ಚೆನ್ನಾಗಿ ಬೆಳೀತಾರ, ನಮ್ಮನ್ನು ನೋಡ್ಕೋತಾರ ಅನ್ನುವಂತಹ ಭಯ. ಆಮೇಲೆ ವೃದ್ಧಾಪ್ಯ ಬರಲಿಕ್ಕೆ ಶುರು ಆಗುತ್ತೆ. ವೃದ್ಧಾಪ್ಯದಲ್ಲಿ ನನ್ನ ಮಕ್ಕಳು ನನ್ನನ್ನು ಚೆನ್ನಾಗಿ ನೋಡ್ಕೋತಾರ, ನನಗೆ ಅನಾರೋಗ್ಯ ಆಗುತ್ತಾ, ಅನಾರೋಗ್ಯ ಆದರೆ ಅದನ್ನು ನಾನು ಹೇಗೆ ಸಹಿಸ್ಕೋತೀನಿ, ಅವಾಗ ನನ್ನನ್ನು ಯಾರು ಬೆಳೆಸ್ತಾರೆ? ಇಡೀ ಜೀವನ ನಮ್ಮದು ಇಂಥ ಭಯದಲ್ಲೇ ಬದುಕಿ ಹೋಗ್ಬಿಟ್ವಿ ನಾವು. 70 ವರ್ಷ ನಾವು ಬದುಕಿದರೆ ನಮ್ಮ 65 ವರ್ಷದಲ್ಲಿ ಎಷ್ಟು ಅವರ್ಸ್ ಆನಂದದಿಂದ ಎಲ್ಲಿ ಬದುಕ್ತೀವಿ ನಾವು? ಊಟ ಮಾಡುವಾಗೂ ಭಯ, ಎಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೋ, ಎಲ್ಲಿ ಫ್ಯಾಟ್ ಜಾಸ್ತಿ ಆಗುತ್ತೋ, ಎಲ್ಲಿ ಊಟದಲ್ಲಿ ಪಾಯ್ಸನ್ ಇದೆಯೋ. ಸೊ ಊಟದ ಒಂದು 20 ನಿಮಿಷದಲ್ಲಿ ನಾವು 19 ನಿಮಿಷ ಭಯನೇ ನಮಗೆ. 1 ನಿಮಿಷ ಏನೋ ನಾಲಿಗೆಗೆ ಸ್ವಲ್ಪ ಇದು ಉಪ್ಪು ಖಾರ ಹುಳಿ ಚೆನ್ನಾಗಿದ್ದರೆ ರುಚಿ ಹತ್ತುತ್ತೆ, ಆನಂದ ಪಡ್ತೀವಿ. 19-20 ನಿಮಿಷದ ಊಟದಲ್ಲಿ 19 ನಿಮಿಷ ಭಯದಲ್ಲೇ ಬದುಕಿರ್ತೀವಿ. ಸರಿನಾ ನಾನು ಹೇಳ್ತಿರೋದು? ಅದಕ್ಕೆ ದೇವರನ್ನು ಯಾಕೆ ನಾವು ಹತ್ತಿರದಲ್ಲಿ ಇಟ್ಕೋಬೇಕು? ಇಷ್ಟೆಲ್ಲ ಪ್ರಖರವಾದಂತಹ ಶಾಖ ಮತ್ತು ಶಕ್ತಿಯನ್ನು ಕೊಡ್ತಿರುವಂತಹ ಅಗ್ನಿದೇವರನ್ನು ಯಾಕೆ ನಾವು ಪುರೋಹಿತನಾಗಿ ಇಟ್ಕೋಬೇಕಂದ್ರೆ ಈ ಭಯದಿಂದ ಮುಕ್ತನಾಗೋದಕ್ಕೆ. ಬಿ ಹ್ಯಾಪಿ. ವೇದಗಳು ಹೇಳೋದು ಆನಂದದಿಂದ ಸಂಭ್ರಮದಿಂದ ಬದುಕಿ. ಬಿಟ್ಬಿಡಿ, ದೇವರಿಗೆ ಸಮರ್ಪಿಸ್ಕೊಳ್ಳಿ. ಆ ಬೆಳಿಗ್ಗೆ ಎದ್ದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿ, ಅಪ್ಪ ನಾನೇನು ಸಮರ್ಪಣೆ ಮಾಡಿಕೊಂಡಿದ್ದೀನಿ, ನೀನು ನನಗೆ ಈ ಅದ್ಭುತವಾದಂತಹ ಜೀವನವನ್ನು ಕೊಟ್ಟಿದ್ದೀಯಾ, ಈ ಅದ್ಭುತವಾದಂತಹ ಜೀವನವನ್ನು ನಾನು ನಿನ್ನ ಸೇವೆಗೆ ಮುಡಿಪಾಗಿಡುವಂತೆ ನನಗೆ ಪ್ರೇರಣೆ ಮಾಡು ಅಂತೇಳಿ ನೀವು ಜೀವನ ಶುರು ಮಾಡಿ. ನಿಮ್ಮ ಭಯ ನಿಮ್ಮ ಹತ್ರನೂ ಬರಲ್ಲ. ಆಲ್ ರೈಟ್, ಕೆಲವು ಸರಿ ಹೆಚ್ಚು ಕಮ್ಮಿ ಆಗ್ತವೆ. ನಿಂದಪ್ಪ, ಅದು ನಂದಲ್ಲ, ನಾನು ಒಳ್ಳೆಯ ಕೆಲಸ ಮಾಡಿದ್ದೀನಿ, ಕೆಲಸಕ್ಕೆ ಫಲ ಸಿಗಲಿಲ್ವಾ, ಇವತ್ತೆಲ್ಲ ನಾಳೆ ಕಾಯೋಣ. ನಮಗೆ 70 ವರ್ಷ 80 ವರ್ಷ 90 ವರ್ಷ ಜೀವನ ಇದೆ. ಆತಂಕ, ಭಯದ ಹಿಂದೆ ಏನು ಬರುತ್ತೆ? ಆತಂಕ ಬರುತ್ತೆ. ಆತಂಕದ ಹಿಂದೆ ಏನು ಬರುತ್ತೆ? ಮಮಕಾರ. ಎಂಥ ಭಯ, ಎಂಥ ಮಮಕಾರ! ಆಲ್ ರೈಟ್, ನನಗೆ ಒಳ್ಳೆ ಕೆಲಸ ಸಿಕ್ತು, ನಾನು ಬ್ಯಾಂಕ್ನಲ್ಲಿ 1 ಕೋಟಿ ರೂಪಾಯಿ ಇಟ್ಟಿದ್ದೀನಿ, ಅಯ್ಯೋ ಯಾರೋ ನನ್ನ ನೆಂಟರು ಇಷ್ಟು ಬಂದುಬಿಟ್ಟು ನಿನ್ನ ಹತ್ರ 1 ಕೋಟಿ ಇದೆ, ನನಗೊಂದಿಷ್ಟು ಕೊಡು ಅಂತ ಕೇಳಿಬಿಡ್ತಾರಾ ಅಂತ ಭಯ. 1 ಕೋಟಿ ನಾನು ಇಟ್ಟಿದ್ದೀನಿ ಅನ್ನೋ ಆನಂದ ಇರೋದೇ ಇಲ್ಲ, ಭಯ. ಮತ್ತೊಂದು ಭಯ, ಆತಂಕ ಶುರು ಆಗುತ್ತೆ. ಆತಂಕದ ಹಿಂದೆ ಇನ್ನೊಂದು ಭಯ ಶುರು ಆಗ್ತದೆ. ಹಾಗೆ ಜೀವನದಲ್ಲಿ ಭಯ, ಆತಂಕ, ಆನಂತರ ಒತ್ತಡ ಇವೆಲ್ಲ ಸಹಜವಾದದ್ದಲ್ಲ, ಇವೆಲ್ಲ ಅಸಹಜವಾದಂಥದ್ದು, ನಾವು ತಂದುಕೊಂಡಿರುವಂಥದ್ದು. ಸುಮ್ಮನೆ ಕೂತು ಯೋಚನೆ ಮಾಡಿ, ಯಾರು ಕೊಟ್ಟರು ನಮಗೆ? ಶ್ರೀಧರ್ಜಿ ಏನಾದರೂ ಭಯ ಪಡ್ರಿ, ನೀವು ಭಯ ಜೀವನದಲ್ಲಿ ಏನೇನೋ ಬರ್ತದೆ ಅದಕ್ಕೆ ಬಂದು ಅಗ್ನಿಹೋತ್ರಿ ಮಾಡಂತ ಹೇಳಿದ್ರ? ಶ್ರೀಧರ್ಜಿ ಹೇಳಿದ್ದು ನೀವು ನಮಗೆ ಒಳ್ಳೇದಾಗ್ತದೆ ಬನ್ನಿ ಅಂತ. ಅದಕ್ಕೋಸ್ಕರ ಅಗ್ನಿಯ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನಧಾತಮಂ. ಹೋತಾರಂ, ನೀನು ನಮ್ಮ ಪರವಾಗಿ ಪೂಜೆ ಮಾಡುವವನು ನೀನು. ಹೋತಾರ ಅಂದ್ರೆ ಪುನಃ ಮುಖಂಡ ಅಂತಲೇ. ನಮ್ಮ ಪರವಾಗಿ ಪೂಜೆ ಮಾಡುವವನು, ನಮ್ಮ ಪರವಾಗಿ ಎಲ್ಲ ದೇವತೆಗಳನ್ನು ಕರೆದುಕೊಂಡು ಬರುವಂಥವನು. ಹೋತಾರ ಅಂದರೆ ಕರೆಯುವವನು ಅಂತ ಅರ್ಥ. ನಮ್ಮ ಪರವಾಗಿ ಎಲ್ಲ ನಾನು ಅಗ್ನಿಗೆ ನಮಸ್ಕಾರ ಮಾಡ್ತೀನಿ. ನೋಡಪ್ಪ, ನನಗೆ ಪರೀಕ್ಷೆಗೆ ಹೋಗ್ತಾ ಇದ್ದೀನಿ, ಒಳ್ಳೆ ಸ್ಮರಣ ಶಕ್ತಿ ಕೊಡು ಅಂತ ಕೇಳಿಕೊಂಡ್ರೆ, ಸ್ಮರಣ ಶಕ್ತಿಗೆ ಅಧಿದೇವತೆ ಸರಸ್ವತಿ, ಈ ಅಗ್ನಿ ಆ ಸರಸ್ವತಿಯನ್ನು ಕರ್ಕೊಂಡು ಬಂದು, ಅಂದರೆ ಆ ಶಕ್ತಿ ಸರಸ್ವತಿ ಅಂದರೆ ಒಂದು ದೇವಿ, ಅಂದರೆ ಬರೀ ವೀಣೆ ಹಿಡ್ಕೊಂಡಂತಹ ಒಂದು ದೇವಿ ಅಂತ ಕಲ್ಪನೆ ಅಲ್ಲ, ಶಕ್ತಿ ಅದು. ನಮಗೆ ಗೊತ್ತಾಗಲಿ ಮನುಷ್ಯರಿಗೆ ಅಂತ ಅದಕ್ಕೊಂದು ರೂಪ ಕೊಟ್ಬಿಟ್ಟು ವೀಣೆ ಕೈಯಲ್ಲಿ, ಒಂದು ಕೈಯಲ್ಲಿ ಪುಸ್ತಕ, ಒಂದು ಕೈಯಲ್ಲಿ ಜಪಮಣಿ ಕೊಟ್ಟಿದ್ದೀವಿ ಹೊರತು, ಸರಸ್ವತಿ ಅಂತಂದರೆ ನಮ್ಮ ಶಕ್ತಿಯನ್ನು, ಅಂದರೆ ನಮ್ಮ ಚಿಂತನ ಶಕ್ತಿಯನ್ನು, ವಿಚಾರದ ಶಕ್ತಿಯನ್ನು, ಸ್ಮರಣ ಶಕ್ತಿಯನ್ನು ಅಗತ್ಯಕ್ಕೆ ತಕ್ಕಂತೆ ಪೂರೈಸುವಂತಹ ಒಂದು ಶಕ್ತಿ. ಈಗೊಂದು ನೀವು ಯಂತ್ರ ನೋಡಿರ್ತೀರಿ, ಯಂತ್ರಕ್ಕೆ ಮೋಟರ್ ಇರ್ತದೆ, ಮೋಟರಿಗೆ ಒಂದು ಶಾಫ್ಟ್ ಇರ್ತದೆ, ಅಂದರೆ ಒಂದು ಕೋಲ್ ಇರ್ತದೆ. ಆ ಶಾಫ್ಟಿಗೆ ಒಂದು ಚಿಕ್ಕದು ಚಕ್ರ ಇರ್ತದೆ, ಅದಕ್ಕೆ ಹಲ್ಲುಗಳಿರ್ತವೆ. ಆ ಚಕ್ರವನ್ನು ಚಿಕ್ಕ ಹಲ್ಲಿರೋದು ಇನ್ನೊಂದು ದೊಡ್ಡ ಹಲ್ಲಿಗೆ ಜೋಡಿಸಿರ್ತಾರೆ, ಅದರ ಮೇಲೆ ಇನ್ನೊಂದು ದೊಡ್ಡದು ಜೋಡಿಸಿರ್ತಾರೆ. ಒಂದೇ ಸರಿಗೆ ದೊಡ್ಡದು ಮೋಟರ್ ತಿರುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮೋಟರ್ ಕೆಪಾಸಿಟಿ ಸಣ್ಣದಿದ್ದರೂ ಕೂಡ ಈ ಚಿಕ್ಕ ಚಕ್ರ ತಿರುಗಿಸಿ, ಅದಕ್ಕಿಂತ ದೊಡ್ಡ ಚಕ್ರ ತಿರುಗಿಸಿ, ಅದಕ್ಕಿಂತ ದೊಡ್ಡ ಚಕ್ರ ತಿರುಗಿಸಿ ಒಂದು ಇಡೀ ದೊಡ್ಡ ಮಷಿನರಿ ಕೆಲಸ ಮಾಡೋ ರೀತಿಯಲ್ಲಿ ಮಾಡಿದ್ವಿ ನಾವು ನೋಡಿರ್ಬೇಕು. ನಾವು ಯಾರಿಗೆ ನಮಗೆ
ಸ್ವಲ್ಪ ಯಂತ್ರಗಳನ್ನ ನೋಡಿದ ಅಭ್ಯಾಸ ಇದೆ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಯಾರಿಗೆ ಗೊತ್ತಿದೆ ಅದು ಸ್ವಲ್ಪ ಇದು ಗೊತ್ತಾಗ್ತದೆ. ಈ ಜಗತ್ತು ಹಾಗೆಯೇ ನಡೀತಿರೋದು. ನನ್ನದು ಚಿಕ್ಕ ಶಕ್ತಿ ಆದರೂ ಕೂಡ ನನ್ನಿಂದಾಗಿ ತಿರುಗ್ತಿರುವಂಥದ್ದು ಇದೆಲ್ಲ ಇದೆ. ಸೊ ನಾನು ಇಂಬ್ಯಾಲೆನ್ಸ್ ಆದರೆ, ನನ್ನ ಜೀವನ ಅಸ್ತವ್ಯಸ್ತ ಆದರೆ, ನನ್ನ ಚಿಂತನೆ ಅಸ್ತವ್ಯಸ್ತ ಆದರೆ ಇದೆಲ್ಲದಕ್ಕೂ ಇಂಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ನಾನು ಒಬ್ಬನೇ ಕೆಡೋಲ್ಲ, ಕೆಟ್ಟರೆ ನಾನು ಒಬ್ಬನೇ ಕೆಡೋಲ್ಲ, ಇಡೀ ವಿಶ್ವ ವ್ಯವಸ್ಥೆಯನ್ನು ನಾನು ಕೆಡಿಸ್ತೀನಿ ಅನ್ನೋದು ನಮಗೆ ನೆನಪಿರಬೇಕು. ಅದು ನಮ್ಮೆಲ್ಲರ ಮನುಷ್ಯರ ಮುಖ್ಯವಾದಂತಹ ಜವಾಬ್ದಾರಿ. ನನಗೆ ನಾನು ಕೆಡುವಂತಹ ಅಧಿಕಾರ ಇದೆ, ಆದರೆ ಇನ್ನೊಬ್ಬನನ್ನು ಕೆಡಿಸುವಂತಹ ಅಧಿಕಾರ ನಮಗಿಲ್ಲಿ ಯಾರೂ ಕ್ಷಮಿಸಲ್ಲ. ನಾನು ಕೆಟ್ಟರೆ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ತಂಗಿ ತಮ್ಮ ಸುತ್ತಮುತ್ತಲಿನವರು ಬೈಬೋದು, ಆದರೆ ನಾನು ಇನ್ನೊಬ್ಬನ ಕೆಡಿಸಿದರೆ ಲೋಕವೇ ನನ್ನನ್ನು ಬೈಯುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ವೇದದ ಈ ಅಗ್ನಿಯನ್ನು ಮುಂದೆ ಇಟ್ಕೊಂಡು ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನಧಾತಮಂ. ರತ್ನ ಅಂತ ಹೇಳಿದರೆ ವೇದದಲ್ಲಿ ಎಲ್ಲ ಸದ್ಗುಣಗಳು, ಎಲ್ಲ ಬಗೆಯಂತಹ ಸದ್ಗುಣಗಳು. ಈ ಸದ್ಗುಣಗಳನ್ನು ಕೊಡುವವನೇ ಅಗ್ನಿಯಾಗಿದ್ದರಿಂದ ಅವನನ್ನು ನಾವು ಲೀಡರ್ ಅಂತ ಆಕ್ಸೆಪ್ಟ್ ಮಾಡ್ಕೋಬೇಕು. ಬರೀ ಆಕ್ಸೆಪ್ಟ್ ಮಾಡಿಕೊಂಡ್ರೆ ಆಗೋದಿಲ್ಲ, ಅದರ ಪ್ರಕಾರ ನಡೀಬೇಕು. ಇಷ್ಟು ಹೇಳ್ತಾ ಈ ಅಗ್ನಿ ಮೊದಲನೇ ಮಂತ್ರ 1.1.1 ಇದು ಅಂದರೆ ಋಗ್ವೇದದ ಮೊದಲನೇ ಮಂಡಲದ ಮೊದಲನೇ ಸೂಕ್ತದ ಮೊದಲನೇ ಮಂತ್ರ. ಇದನ್ನು ನಾವು ಮನನ ಮಾಡ್ತಿರೋಣ. ಇದನ್ನು ಎಷ್ಟು ಇದರ ಬಗ್ಗೆ ನಾವು ಧ್ಯಾನಸ್ಥರಾಗಬೇಕು. ಈಗ ನಾನೊಂದು ನನಗೇನು ಅರ್ಥ ಆಗಿರುತ್ತೋ ನಾನು ನಿಮ್ಮ ಹತ್ರ ಹಂಚ್ಕೊಂಡಿರ್ತೀನಿ. ಆದರೆ ನಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯ ವಿವೇಕ ಕೊಟ್ಟಿದ್ದಾನೆ, ಒಳ್ಳೆಯ ಯೋಚನೆ ಶಕ್ತಿ ಕೊಟ್ಟಿದ್ದಾನೆ. ನಾನು ಅದ್ರ ಬಗ್ಗೆ ತಪಸ್ಸು ಮಾಡಿ ಈ ರತ್ನಧಾತ ಮಮ್ಮೊಂದು ಶಬ್ದ ಬಂತಪ್ಪ, ಇದು ನನ್ನ ಜೀವನಕ್ಕೆ ಹೇಗೆ ಅಪ್ಲೈ ಆಗುತ್ತೆ, ನನ್ನ ಪರಿಸ್ಥಿತಿ ಪರಿಸರಗಳಿಂದ ನಾನು ಇದರಿಂದ ಏನು ಕಲಿಬಹುದು ಅನ್ನೋದನ್ನು ಚಿಂತನೆ ಮಾಡಬೇಕು. ಅದಕ್ಕೆ ನಮ್ಮ ಭಾರತೀಯ ಎಜುಕೇಷನ್ ಸಿಸ್ಟಮ್ ಏನಿದೆ, ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ ಏನಿದೆ, ಅದಕ್ಕೋಸ್ಕರ ಅಲ್ಲಿ ಶ್ರವಣ ಮನನ ನಿಧಿಧ್ಯಾಸ ಅಂತ ಹೇಳಿದ್ದಾರೆ. ಇದು ಎಜುಕೇಷನ್ನ ರೀತಿ. ಮೊದಲು ಶ್ರವಣ ಅಥವಾ ವಾಚನ ಕೇಳ್ತೀವಿ ಅಥವಾ ಓದ್ತೀವಿ. ಮನನ ಅಂದರೆ ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ. ಆನಂತರ ನಿಧಿಧ್ಯಾಸ ಅಂದರೆ ಅದ್ರ ಬಗ್ಗೆ ಧ್ಯಾನ ಮಾಡ್ತೀವಿ. ಧ್ಯಾನದಲ್ಲಿ ನಮಗೇನು ಹೊಳೆಯುತ್ತೋ ಆ ಅರ್ಥ ಶಾಶ್ವತವಾದಂತಹ ಅರ್ಥ, ಮತ್ತು ಆ ಅರ್ಥ ನನ್ನನ್ನು ಈ ಹಂತದಿಂದ ಮುಂದಿನ ಹಂತಕ್ಕೆ ಕರೆದುಕೊಂಡು ಹೋಗುವಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಈ ಶ್ರವಣ ಮನನ ನಿಧಿಧ್ಯಾಸದ ಮೂಲಕ ನಮ್ಮ ಜೀವನವನ್ನು ಮುಂದಕ್ಕೆ ಕರೆದುಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮತ್ತೊಮ್ಮೆ ನಿಮಗೆಲ್ಲ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ನಿಜವಾಗ್ಲೂ ಎಲ್ಲರೂ ಒಳೊಳಗೆ ಎಷ್ಟು ಆನಂದ ಆಗಿದೆ ಅನ್ನೋದನ್ನ ಬಣ್ಣಿಸೋದಕ್ಕಾಗಲ್ಲ. ಮುಖ ನೋಡಿದ್ರು ಗೊತ್ತಾಗ್ತಾ ಇದೆ. ಎಲ್ಲರ ಮುಖ ನೋಡಿದ್ರು ಕೂಡ ಆ ಮುಖದಲ್ಲಿ ತಮ್ಮ ಸಂತೋಷವನ್ನ ಆನಂದವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಕೇವಲ ಅಗ್ನಿಹೋತ್ರ ಮಾಡ್ತೀವಿ ಅಂತ ಸೇರಿದಂತ ನಮ್ಗಳಿಗೆ ಇದನ್ನ ಒಂದು ಜ್ಞಾನ ಸತ್ರವಾಗಿ ಕನ್ವರ್ಟ್ ಮಾಡಿದ್ರಿ ನೀವು ಬಂದ ದಿವಸದಿಂದ ಎಲ್ಲರಿಗೂ ಕೂಡ ತುಂಬಾ ಸಂತೋಷವಾಗಿದೆ. ಈ ಒಂದು ವಿಚಾರದಲ್ಲಿ ನೀವು ಯಾರಾದ್ರೂ ಕೇಳೋದಿದ್ರೆ ಕೇಳಿ. ಹೇಗಿದ್ದಾರೆ ಅವ್ರನ್ನ ನಾವು ಒಂದು ಮಂತ್ರಕ್ಕೆ ಎಷ್ಟು ಅರ್ಥ ಹೇಳ್ಬೋದು, ನಾವು ಹೇಗೆ ಸಾಗಬಹುದೇ, ಒಂದು ನಾವು ಮಾಡುವಂತ ಅಗ್ನಿಹೋತ್ರ ಎಷ್ಟು ಶಕ್ತಿ ನಮ್ಗೆ ಇವಾಗ ಬಂದಿದೆ, ಹೀಗೆಲ್ಲ ನಮ್ಮೊಳಗಡೆ ಆಗ್ತಾ ಇದೆ ಅಲ್ವಾ ಚಿಂತನ. ಏನಾದ್ರು ಕೇಳೋದಿದ್ರೆ ಕೇಳಿ. ಸಂತೋಷವಾಗಿದೆ ಅಲ್ವಾ? ಈ ತರ ಎಲ್ಲ ಸಿಗತ್ತ ನಮಗೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಪರವಾಗಿ ನಾನು ಜಯಗಿರಿದಾರ್ ಅವರಿಗೆ ಅನೇಕ ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲ ಸೇರಿ ಒಂದು ಶಾಂತಿ ಮಂತ್ರವನ್ನ ಎಷ್ಟು ಜನಕ್ಕೆ ಬ್ರಹ್ಮಾರ್ಪಣ ಬರುತ್ತೆ ಕೈ ಎತ್ತಿ ನೋಡೋಣ. ಅಥವಾ ನನ್ನ ಜೊತೆ ಹೇಳಿದ್ರು ಅದು ಬರ್ದವ್ರ ಬೇಡ, ಸರ್ವೇ ಗೊತ್ತಿಲ್ಲ ಸರ್. ಶಾಂತಿ ಮಂತ್ರ ಜೊತೆ ಮುಕ್ತಾಯ ಮಾಡ್ತೇವೆ ಸರ್. ಆಗಲಿ ಸರ್. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ
ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಒಳ್ಳೆಯದಾಗ್ಲಿ.